ಸ್ನೇಹಿತರೆ, ಬ್ಲಾಗಲ್ಲಿ ನಾವು ಗೂಗಲ್ ಆ್ಯಡ್ಸೆನ್ಸನ್ನು ಅಪ್ಲೈ ಮಾಡೋದಕ್ಕೂ ಮುಂಚೆ ಏನೇನೆಲ್ಲ ಒಂದು ಪಾಯಿಂಟ್ಸ್ಗಳನ್ನು ನಾವು ನೋಡಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಾವೆಲ್ಲ ಏನು ಮಾಡ್ತೀವಪ್ಪ ಅಂತಂದರೆ ಬ್ಲಾಗನ್ನು ಕ್ರಿಯೇಟ್ ಮಾಡ್ಕೋತೀವಿ. ಸೊ ಬ್ಲಾಗಲ್ಲಿ ಕಂಟೆಂಟನ್ನು ಹಾಕ್ತಾ ಹೋಗ್ತೀವಿ. ಸೊ ಕಂಟೆಂಟ್ ಹಾಕ್ತಾ ಹೋಗ್ತಾ ಏನಪ್ಪ ಅಂತಂದರೆ ಕೆಲವೊಂದು ಕಂಟೆಂಟನ್ನು ಹಾಕ್ತೀವಿ. ಎಷ್ಟೋ ಟ್ರಾಫಿಕ್ ಬಂದಾದಮೇಲೆ ಡೈರೆಕ್ಟಾಗಿ ಗೂಗಲ್ ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡ್ತೀವಿ. ಸೊ ಗೂಗಲ್ ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡಿ ಆದ ಮೇಲೆ ಅದರಿಂದ ಏನಪ್ಪ ಅಂತಂದರೆ ನಮಗೆ ಕೆಲವೊಂದು ರಿಜೆಕ್ಟ್ ಬಂದೇ ಬರುತ್ತೆ ಸ್ಟಾರ್ಟಿಂಗಲ್ಲಿ. ಯಾಕಂತಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರುತ್ತೆ. ಸೊ ಗೂಗಲ್ ಆ್ಯಡ್ಸೆನ್ಸ್ದು ಸೊ ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರನೇ ನಮ್ಮ ಒಂದು ಬ್ಲಾಗ್ ಇರಬೇಕು. ಸೊ ಹಾಗಂತಂದರೆ ನಾವು ಗೂಗಲ್ ಆ್ಯಡ್ಸೆನ್ಸನ್ನು ಅಪ್ಲೈ ಮಾಡೋದಕ್ಕೂ ಮೊದಲು ಸೊ ಏನೇನೆಲ್ಲ ಪಾಯಿಂಟ್ಸ್ಗಳನ್ನು ನಾವು ನಮ್ಮ ಒಂದು ಬ್ಲಾಗಲ್ಲಿ ಚೆಕ್ ಮಾಡ್ಕೋಬೇಕು, ಸೆಟ್ ಮಾಡ್ಕೋಬೇಕು, ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ನಾನು ಒಂದು ಕ್ವಶನ್ಸನ್ನು ಕೇಳ್ತೀನಿ ನಿಮಗೆ. ಸೊ ಒಂದು ಕ್ವಶನ್ ಕೇಳ್ತೀನಿ. ಸೊ ಎಲ್ಲಿ ಕೇಳ್ತೀನಿ ಅಂತ ಗೊತ್ತಿಲ್ಲ, ಸೆಂಟ್ರಲ್ಲಿ ಅಥವಾ ಲಾಸ್ಟಲ್ಲಿ ಎಲ್ಲಿ ಬೇಕಾದರೂ ಕೇಳ್ಬೋದು. ಸೊ ಆ ಕ್ವಶನ್ಸ್ಗೆ ಆ ಒಂದು ಕ್ವಶನ್ಗೆ ಯಾರು ಪರ್ಫೆಕ್ಟ್ ಅಂದರೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಕೊಡ್ತಾರೆ ಕಮೆಂಟ್ ಸೆಕ್ಷನಲ್ಲಿ, ಸೊ ಅದರಲ್ಲಿರುವಂಥ ಒಬ್ಬ ಒಂದು ನನ್ನ ಸಬ್ಸ್ಕ್ರೈಬರ್ಸನ್ನು ನಾನೇನಪ್ಪ ಅಂತಂದರೆ ಸೆಲೆಕ್ಟ್ ಮಾಡ್ತೀನಿ. ಸೊ ಅವರಿಗೆ 500 ರೂಪೀಸ್ ಗಿವ್ ಅವೇ ನಾನು ಕೊಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಕರೆಕ್ಟಾಗಿರುವಂಥ ಆನ್ಸರ್ ಕೊಟ್ಟವ್ರಿಗೆ ನಾನು ಒಂದು ಪಿಕ್ ಮಾಡಿಕೊಂಡು ನನ್ನ ಒಂದು ಟೆಲಿಗ್ರಾಮ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪಲ್ಲಿ ನಾನು ಅವರ ಒಂದು ಏನಪ್ಪ ಅಂತಂದರೆ ನಾನು ಹೇಳ್ತೀನಿ ಇವರ ಒಂದು ಅಂದರೆ ಕರೆಕ್ಟ್ ಆನ್ಸರನ್ನು ಕೊಟ್ಟಿದ್ದಾರೆ ಅಂತ. ಸೊ ಅವರಿಗೆ ನಾನೇನಪ್ಪ ಅಂತಂದರೆ 500 ರೂಪೀಸ್ ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡ್ಕೋಬೇಡಿ. ಸೊ ಇವಾಗ ಮೊದಲಿಗೆ ಒಂದು ಫಸ್ಟ್ ಇರುವಂಥ ಸ್ಟೆಪ್ ಯಾವುದಪ್ಪ ಅಂತಂದರೆ, ಪಾಯಿಂಟ್ ಯಾವುದಪ್ಪ ಅಂತಂದರೆ, ಗೂಗಲ್ ಆ್ಯಡ್ಸೆನ್ಸಲ್ಲಿ ನಾವು ಅಪ್ಲೈ ಮಾಡೋದಕ್ಕೂ ಮುಂಚೆ ಏನು ನೋಡ್ಕೋಬೇಕಪ್ಪ ಅಂತಂದರೆ, ನಮ್ಮ ಒಂದು ಬ್ಲಾಗಲ್ಲಿ ಹೈ ಕ್ವಾಲಿಟಿ ಕಂಟೆಂಟ್ ಇದೆಯಾ. ಸೊ ಯಾವುದೇ ರೀತಿಯಾದಂಥ ಕಾಪಿ ಆಗಿರುವಂಥ ಕಂಟೆಂಟ್ ಇಲ್ಲ. ಅದೇ ರೀತಿ ನಾವೇ ಖುದ್ದಾಗಿ ಬರೆದಿರುವಂಥ ಒಂದು ಕಂಟೆಂಟ್ ನಮ್ಮ ಒಂದು ಬ್ಲಾಗ್ ಪೋಸ್ಟ್ಗಳಲ್ಲಿ ಇದೆ. ಅದನ್ನು ನಾವು ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟು ಆ್ಯಡ್ಸೆನ್ಸ್ ಪಾಲಿಸೀಸ್ಗೆ ನಮ್ಮ ಒಂದು ಬ್ಲಾಗ್ ಕರೆಕ್ಟಾಗಿ ಮ್ಯಾಚ್ ಆಗಿದೆಯಾ ಅದನ್ನು ನಾವು ಚೆಕ್ ಮಾಡ್ಕೋಬೇಕು. ಅಂತಂದರೆ ಯಾವುದೇ ರೀತಿಯಾದ ಅಡಲ್ಟ್ ಕಂಟೆಂಟ್ ಇರಬಾರ್ದು, ನೆಕ್ಸ್ಟು ಹೇಟ್ ಸ್ಪೀಚ್ ಇರಬಾರ್ದು, ಅದೇ ರೀತಿ ಇಲ್ಲಿಗಲ್ ಮಟೀರಿಯಲ್ಸ್ ಯಾವುದು ಇರಬಾರ್ದು. ಸೊ ಇದೇನಪ್ಪ ಅಂತಂದರೆ ಗೂಗಲ್ ಆ್ಯಡ್ಸೆನ್ಸು ಪಾಲಿಸೀಸಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಒಂದು ಪ್ರೊಫೆಷ್ನಲ್ ಡಿಸೈನ್ ಅಂದರೆ ಕ್ಲೀನ್ ನೀಟಾಗಿರೋಂಥ ಒಂದು ಡಿಸೈನ್ ಇದೆಯಾ ನಮ್ಮ ಬ್ಲಾಗಲ್ಲಿ. ಸೊ ಅದೇ ರೀತಿ ಯಾವುದೇ ರೀತಿಯಾದಂಥ ಒಂದು ಬ್ರೋಕನ್ ಲಿಂಕ್ಸ್ ಆಗಿರ್ಬೋದು, ಅಂತಂದರೆ ನಾವು ಕೆಟಗರಿ ಹಾಕಿರ್ತೀವಿ ಕೆಲವೊಂದು ಟೈಮಲ್ಲಿ. ಸೊ ಕೆಟಗರಿ ಹಾಕ್ಬಿಟ್ಟು ಅದನ್ನು ಖಾಲಿ ಬಿಟ್ಟಿರ್ತೀವಿ. ಯಾವುದೇ ಒಂದು ಬ್ಲಾಗ್ ಪೋಸ್ಟನ್ನು ನಾವಲ್ಲಿ ಟ್ಯಾಗ್ ಮಾಡಿರಲ್ಲ, ಡೈರೆಕ್ಟಾಗಿ ಏನಪ್ಪ ಅಂದರೆ ಹಾಗೆ ಬಿಟ್ಟಿರ್ತೀವಿ. ಅದು ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಅದು ಖಾಲಿನೇ ಇರುತ್ತೆ. ಸೊ ಆ ಥರ ಇತ್ತಪ್ಪ ಅಂದರೆ ಅದನ್ನು ಬ್ರೋಕನ್ ಲಿಂಕ್ಸ್ ಅಂತ ಕರಿತೀವಿ. ಅದು ಥರದ್ದು ಯಾವುದು ಇರಬಾರ್ದು. ಸೊ ನೆಕ್ಸ್ಟು ಕಸ್ಟಮ್ ಡೊಮೇನ್ ಇರಬೇಕು. ಅಂತಂದರೆ ನೀವು ವರ್ಡ್ಪ್ರೆಸ್ ತೊಗೊಂಡಿದ್ದೀರಪ್ಪ ಅಂತಂದರೆ 100% ಕಸ್ಟಮ್ ಡೊಮೇನ್ ಇರುತ್ತೆ. ನೀವು ಬ್ಲಾಗರಲ್ಲಿ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ 100% ಆಗಿ ಏನಿರಬೇಕು, ಒಂದು ಕಸ್ಟಮ್ ಡೊಮೇನ್ ಇದ್ದರೆ ಒಳ್ಳೆಯದು. ಇಲ್ಲ ಅಂತಂದ್ರೂ ಅದಕ್ಕೆ ನೀವು ಅಂದರೆ ನಾರ್ಮಲ್ blogspot.com ಏನು ಬರುತ್ತೆ ಅದಕ್ಕೂ ಕೂಡ ನೀವು ಗೂಗಲ್ ಆ್ಯಡ್ಸೆನ್ಸ್ ಅಪ್ರೂವ್ನ ತೊಗೋಬೋದು. ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ಇಷ್ಟು ಪಾಯಿಂಟ್ಸ್ ಬರುತ್ತೆ. ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ಬರುತ್ತೆ, ಅದನ್ನು ಹೇಳ್ತೀನಿ. ಸೊ ಮೊದಲಿಗೆ ಏನಂತಂದರೆ, ಇವಾಗ ಒಂದು ಕ್ವಶನ್ಸನ್ನು ಕೇಳ್ತೀನಿ ನಾನು. ಸೊ ಯಾರೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ನೋಡೋಣ. ಸೊ ಕ್ವಶನ್ ಏನಪ್ಪ ಅಂತಂದರೆ, ನಮ್ಮ ಬ್ಲಾಗ್ ಪೋಸ್ಟಲ್ಲಿ ನಮ್ಮ ಒಂದು ಬ್ಲಾಗಲ್ಲಿ ಎಷ್ಟು ಪೋಸ್ಟ್ಗಳಿದ್ದರೆ ನಾವು ಗೂಗಲ್ ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡ್ಬೋದು. ಸೊ ಇದೊಂದು ಕ್ವಶನ್. ಸೊ ಯಾರ್ಯಾರೆಲ್ಲ ಒಂದು ಕರೆಕ್ಟ್ ಆನ್ಸರ್ ಕೊಡ್ತೀರಾ ಅಂತಂದರೆ ಕೆಲವೊಂದು ಬರುತ್ತೆ. ಸೊ ಆ ಒಂದು ಆನ್ಸರ್ಗೆ ನಾನೇನಪ್ಪ ಅಂತಂದರೆ ನಿಮಗೆ ಒಂದು 500 ರೂಪೀಸ್ ಗಿವ್ಅವೇನ ಕೊಡ್ತಾಯಿದ್ದೀನಿ. ಸೊ ಟಾಪಿಕ್ಗೆ ವಾಪಸ್ ಬರೋಣ. ಸೊ ನಮಗೆ ಎಷ್ಟು ಪೋಸ್ಟ್ ಇರಬೇಕು ನಮ್ಮ ಒಂದು ಬ್ಲಾಗಲ್ಲಿ. ಸೊ ಅಟ್ಲೀಸ್ಟ್ 10ರಿಂದ 15 ವೆಲ್ ರಿಟರ್ನ್ ಆರ್ಟಿಕಲ್ಸ್ ಇರಬೇಕು. ಅಂತಂದರೆ 10ರಿಂದ 15 ಪೋಸ್ಟು ಏನಿರಬೇಕಪ್ಪ ಅಂತಂದರೆ ಕರೆಕ್ಟಾಗಿ ಬರೆದಿರುವಂಥ ಬೆಸ್ಟಾಗಿ 1000 ವರ್ಡ್ಸ್ ಇರುವಂಥ ಒಂದು ಪೋಸ್ಟ್ಗಳು ಇರಬೇಕು. ಸೊ ಇಷ್ಟು ಪಾಯಿಂಟ್ಸ್ಗಳನ್ನು ನಾವು ಏನಪ್ಪ ಅಂತಂದರೆ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಪ್ರೈವೇಸಿ ಪಾಲಿಸಿ ಮತ್ತು ಕಾಂಟ್ಯಾಕ್ಟ್ ಅಸ್, ಅಬೌಟ್ ಅಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಸೊ ಇವೆಲ್ಲ ಪೇಜಸ್ಗಳು ಆ್ಯಡ್ ಇದೆಯಾ, ಅದರಲ್ಲಿ ಕಂಟೆಂಟ್ ಇದೆಯಾ. ಬರೀ ಪೇಜನ್ನು ಕ್ರಿಯೇಟ್ ಮಾಡಿ ಬಿಟ್ಟಿರ್ತೀವಿ ಕೆಲವೊಂದು ಸಾರಿ, ಅದರಲ್ಲಿ ಕಂಟೆಂಟನ್ನು ಹಾಕಿರಲ್ಲ. ಸೊ ಅದನ್ನೆಲ್ಲ ನಾವು ಕಂಪ್ಲೀಟಾಗಿ ನೋಡಬೇಕು. ಸೊ ಕಂಟೆಂಟ್ ಎಲ್ಲ ಕರೆಕ್ಟಾಗಿ ಇತ್ತಂತಂದರೆ ಸೊ ನಾವು ನೆಕ್ಸ್ಟ್ ಏನು ಮಾಡ್ಬೋದಪ್ಪ ಅಂತಂದರೆ ಗೂಗಲ್ ಆ್ಯಡ್ಸೆನ್ಸ್ಗೆ ಅಪ್ಲೈ ಮಾಡ್ಬೋದು. ಸೊ ಇಷ್ಟು ಪಾಯಿಂಟ್ಸನ್ನು ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಇಷ್ಟು ಇವತ್ತಿನ ವಿಡಿಯೋ. ಸೊ ಕ್ವಶನ್ ಕೇಳಿದ್ದೀನಿ. ಸೊ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಕೂಡ ನೋಡೋಣ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ.
ಆ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು, ವಿಡಿಯೋನ ಲೈಕ್ ಮಾಡಿರಬೇಕು, ಅದೇ ರೀತಿಯಾಗಿ ನನ್ನ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ವಾಟ್ಸಪ್ ಗ್ರೂಪ್ ಎಲ್ಲ ಕಡೆ ಜಾಯಿನ್ ಆಗಿರಬೇಕು. ಸೊ ಅಂಥವ್ರಿಗೆ ಮಾತ್ರ ಏನಪ್ಪ ಅಂತಂದರೆ ಗಿವ್ ಅವೇ ಸಿಗುತ್ತೆ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.